ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಿರುವಂತಹ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ. ಸೊ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಕೆ ಜಿ ಬೇಕು, ಎಷ್ಟು ಕ್ವಿಂಟಲ್ ಬೇಕು, ಹಾಗೆಯೇ 50 kg ಬ್ಯಾಗ್ ಎಷ್ಟು ಬೇಕು ಅಂತ ಹೇಳಿ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆಯೇ ಶುಂಠಿ, ಆಲೂಗಡ್ಡೆ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಸೊ ಯಾರಿಗೆಲ್ಲ ಬೇಕು ಶುಂಠಿ ಮತ್ತು ಆಲೂಗಡ್ಡೆ ಕೂಡ ನೀವು ಕೂಡ ಕಾಲ್ ಮಾಡಬಹುದು. ಇದಕ್ಕೆಲ್ಲ ರೇಟು ಏನಿರಬಹುದು ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ಈರುಳ್ಳಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 27/6/2025 ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 17 ರೂಪಾಯಿ kg ಇದೆ, 1700 ರೂಪಾಯಿ ಆಗುತ್ತೆ ಕ್ವಿಂಟಲು. ಇದು 16 ರೂಪಾಯಿ kg ಇದೆ, ಒಂದು ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಇದು 18 ರೂಪಾಯಿ kg ಇದೆ, ಇದು ಒಂದು ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೀವು ಡೇ ಬೈ ಡೇ ನೀವು ಆಲೂಗಡ್ಡೆ ರೇಟ್ನ ನೀವು ಗಮನಿಸ್ತಾ ಹೋದರೆ ಆಲೂಗಡ್ಡೆ ರೇಟಲ್ಲಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾನೆ ಇದೆ. ಇದು 19 ರೂಪಾಯಿ kg ಇದೆ, ಒಂದು ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ನೋಡಬಹುದು ನೀವು, ನಿಮಗೆ ಒಂದಿನ ನಿಮಗೆ 30 ರೂಪೀಸ್ ತನಕ ಹೋಗಿತ್ತು. ಇದು 20 ರೂಪಾಯಿಗೆ ಒಂದು kg ಇದೆ, ಇದು ಒಂದು ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಸೊ 30 ರೂಪಾಯಿ ತನಕನೂ ಹೋಗಿರುವಂತಹ ಆಲೂಗಡ್ಡೆ ಮತ್ತೆ 15, 16, 17 ರೂಪಾಯಿಗೆ ಮತ್ತೆ ಬರುತ್ತೆ. ಮತ್ತು 25, 26 ರೂಪಾಯಿಗೆ ಹೋಗುತ್ತೆ. ಮತ್ತು 15ಕ್ಕೆ 16, 18 ರೂಪಾಯಿ ತನಕ ಬರುತ್ತೆ. ಇದೇ ರೀತಿ ಆಲೂಗಡ್ಡೆ ರೇಟು ಎಕ್ಸ್ಚೇಂಜ್ ಆಗ್ತಾನೇ ಇದೆ. ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಕೊಂಡ್ಕೊಂಡು ಹೋಗಬಹುದು. ಆದರೆ ರೈತರಿಗೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ಯಾವ ದಿನದಲ್ಲಿ ಯಾವ ರೇಟ್ ಇರುತ್ತೆ ಅನ್ನೋದು ಅವರಿಗೂ ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಹೇಳ್ತಾ ಇರೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅಂದರೆ ಆಲೂಗಡ್ಡೆ ಆಗಿರ್ಬೋದು, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ನಿಮಗೆ ಬೇಕು ಅಂದರೆ ತೆಂಗಿನಕಾಯಿ ವೀಡಿಯೋ ಕೂಡ ಕಳಿಸ್ಕೊಡ್ತೀವಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 23 ರೂಪಾಯಿ kg ಇದೆ, ಇದು ಒಂದು ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ನೋಡಬಹುದು ನೀವು ಶುಂಠಿನ. ಸೊ ಶುಂಠಿ ಬೆಳೆದಿರುವಂತಹ ರೈತರು ನೀವು ಸಿಕ್ಕಾಪಟ್ಟೆ ಕಷ್ಟ ಎದುರಿಸ್ತಾ ಇದ್ದೀರಾ. ಯಾಕಂದರೆ ಶುಂಠಿ ರೇಟು ಜಾಸ್ತಿನೇ ಆಗಿಲ್ಲ ಈ ವರ್ಷ ಎಲ್ಲ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 23 ರೂಪಾಯಿ kg ಇದೆ, 2300 ರೂಪೀಸ್ ಆಗುತ್ತೆ. ನೋಡ್ಬೋದು, ಇದು 25 ರೂಪೀಸ್ kg ಇದೆ, ಇದು ಒಂದು ಕ್ವಿಂಟಲ್ಗೆ 2500 ರೂಪೀಸ್ ಆಗುತ್ತೆ. ನೋಡಿದ್ರಲ್ವ, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟ್ ಅಂತೂ ಒಂದೇ ಲೆವೆಲಲ್ಲಿ ನಡೀತಾನೆ ಇದೆ. 30 ರೂಪಾಯಿ ಬಿಟ್ಟು ಮುಂದೆ ಹೋಗೇ ಇಲ್ಲ ಈ ಸರ್ತಿ ಶುಂಠಿ ರೇಟು. ಶುಂಠಿ ಬೆಳೆದಿರುವಂತಹ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಸೊ ಶುಂಠಿನ ಮಾರುವಂಥ ಟೈಮಲ್ಲಿ ನೀವು ನೋಡಿಕೊಂಡು ಚೆಕ್ ಮಾಡಿಕೊಂಡು ಮಾರೋದು ಒಳ್ಳೆಯದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ನೀವು ಬೆಳ್ಳುಳ್ಳಿ ಕೂಡ. ಇದು 70 ರೂಪಾಯಿಗೆ ಒಂದು kg ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಬೆಳ್ಳುಳ್ಳಿ ಕೊಂಡ್ಕೊಳ್ಬಹುದು. ಇದು 60 ರೂಪಾಯಿಗೆ ಒಂದು kg ಇದೆ. ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ 70 ರೂಪಾಯಿಗೆ ಒಂದು kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಫಸ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಯಶವಂತಪುರ ಮಾರ್ಕೆಟ್ಗೆ ಮಾರೋರಾದ್ರೂ ಬರಬಹುದು, ಕೊಂಡ್ಕೊಳ್ಳೋರಾದ್ರೂ ಬರಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ವೈಸ್ ಆಗಿತ್ತು. ಅಂದರೆ ಆಲೂಗಡ್ಡೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಎಲ್ಲದ್ರದ್ದು ರೇಟನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ದಿನ ಗ್ರಾಹಕರಿಗೆ ಖುಷಿ ಸುದ್ದಿ ಆಗುತ್ತೆ. ಯಾಕಂದರೆ ನೀವು ಎಲ್ಲ ರೇಟು ನೋಡ್ಬೋದು. ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಬೆಳ್ಳುಳ್ಳಿ ರೇಟ್ ಆಗಿರ್ಬೋದು, ಎಲ್ಲದೂ ಒಂದು ಮೀಡಿಯಮ್ ಲೆವೆಲಲ್ಲೇ ಹೋಗ್ತಾ ಇದೆ. ಆದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಇವಾಗ ನಾವು ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ 15,748 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಗಾರ್ಲಿಕ್ 3,503 ಬ್ಯಾಗ್ಸ್ ಬಂದಿದೆ. ಜಿಂಜರ್ 613 ಬ್ಯಾಗ್ಸ್ ಬಂದಿದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆಗಿದೆ. ಆ್ಯಂಡ್ ವೆಹಿಕಲ್ಸ್ನ ನೀವು ಎಷ್ಟು ಬಂದಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಆಗಿದೆ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಗ್ರಾಹಕರಿಗಂತೂ ಖುಷಿಯಾಗಿದೆ, ಆದರೆ ರೈತರಿಗಂತೂ
ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕಂದರೆ ಎಲ್ಲ ರೇಟ್ಗಳು ನಿಮಗೆ ಒಂದು ಮೀಡಿಯಮ್ ಲೆವೆಲಲ್ಲೇ ಹೋಗ್ತಾನೇ ಇದೆ. ಯಾವ ರೇಟೂ ಜಾಸ್ತಿ ಆಗಿಲ್ಲ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಇದರಿಂದಾಗಿ ಇವತ್ತಿನ ದಿನ ಯಾರೆಲ್ಲ ರೈತರು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ತಾ ಇದ್ದೀರೋ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅಂದ್ಕೊಂಡಿರೋ ರೇಟು ಇವತ್ತು ಸಿಗಲ್ವೇನೋ ನಿಮಗೆ ಅಂತ ಹೇಳಿ. ಸೊ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರೋದು ಒಳ್ಳೆಯದು. ಎಲ್ಲ ರೈತರಿಗೂ ನಾನು ಹೇಳ್ತಾ ಇರೋದು. ಸೊ ನೀವು ಏನೇ ಯಶವಂತಪುರ ಮಾರ್ಕೆಟಿಗೆ ಬಂದರೆ ಆರಾಮ್ಸೆ ಕಡೆಯಿಂದ ನಿಮ್ಗೆ ಏನು ಸಿಗಬೇಕು ಅದು ಸಿಗುತ್ತೆ. ಸೊ ಅದರಿಂದ ಏನು ಮೋಸ ಆಗೋಲ್ಲ. ಬಟ್ ನೀವು ಅದಕ್ಕೂ ಜಾಸ್ತಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಸ್ವಲ್ಪ ಎಲ್ಲರೂ ಇವತ್ತಿನ ದಿನ ಬೇಜಾರಾಗ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸ್ ಮೂಲಕ ನೀವು ಕ್ವಶನ್ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.